ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ 2025. ನೋಡಿ ಇಲ್ಲಿ ನಿಮಗೆ 15 MCQs ಇರುತ್ತೆ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಎಲ್ಲ ಕ್ವೆಶನ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ಕೇಳಿದ್ದಾರೆ. ಸೊ ಈ ಮಾಡಲಲ್ಲಿ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ನೀವು ಎಷ್ಟಕ್ಕೆಷ್ಟು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿದ್ರು ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫಿಲ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ ಕ್ವೆಶನ್ಸ್ ನೋಡಿ. ಸ್ಟೇಟ್ ದ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಈ ಥರ ಲಾಸ್ನ ಫಸ್ಟ್ ಚಾಪ್ಟರ್ನ ತುಂಬ ಕೇಳ್ತಾರೆ. ಓಕೆನಾ. ಎಕ್ಸ್ಪ್ಲೈನ್ ಹಂಟ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ವಿತ್ ಆನ್ ಎಕ್ಸಾಂಪಲ್. ಈ ಥರ ರೂಲ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಬಾಂಡಿಂಗ್ ಆ್ಯಂಡ್ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಇದನ್ನು 3 ಮಾರ್ಕ್ಸಲ್ಲೂ ಕೇಳ್ತಾರೆ ಅಥವಾ 2 ಮಾರ್ಕ್ಸಲ್ಲೂ ಕೇಳ್ತಾರೆ. ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಇದನ್ನು 3 ಮಾರ್ಕ್ಸಲ್ಲಿ ಕೇಳಿದರು, ಇಲ್ಲಿ 2 ಮಾರ್ಕ್ಸಲ್ಲಿ ಕೇಳಿದ್ದಾರೆ. ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಇಲ್ಲೇ ಕೇಳಬೇಕು ಅಂತ ಏನೂ ಇಲ್ಲ, ಬಟ್ ಆ ಕ್ವೆಶನ್ ಬಂದೇ ಬರುತ್ತೆ. ವಾಟ್ ಇಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್? ನೇಮ್ ಒನ್ ಮೆಟಲ್ ಶೋಯಿಂಗ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ಸೊ ದಿಸ್ ಇಸ್ ಕೈಂಡ್ ಆಫ್ ಡೈರೆಕ್ಟ್ ಕ್ವೆಶನ್, ಅದನ್ನು ನೋಡ್ಕೊಳ್ಬೋದು. ರೈಟ್ ಎನಿ 3 ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ನಿಮಗೆ ಮೆಂಡಲೀವ್ಸ್ ಪೀರಿಯಾಡಿಕ್ ಲಾ, ಮಾಡರ್ನ್ ಪೀರಿಯಾಡಿಕ್ ಲಾ ಕೇಳಿಲ್ಲ ಅಂದರೆ ಈ ಥರ ಕ್ವೆಶನ್ಸ್ನ ಕೇಳ್ತಾರೆ. ದ ಅಟಾಮಿಕ್ ರೇಡಿಯಸ್, ಹೌ ಡಸ್ ಇಟ್ ವೇರಿ, ಆ್ಯಂಡ್ ಹೈಡ್ರೋಜನ್ ಮಾಲಿಕ್ಯೂಲ್ಗೆ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಮತ್ತು ಬಾಂಡ್ ಆರ್ಡರ್ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಮತ್ತು ಡಿಫ್ರೆನ್ಸಸ್ ಬಿಟ್ವೀನ್ ಪೈ ಆ್ಯಂಡ್ ಸಿಗ್ಮಾ ಬಾಂಡ್. ಇದು ತುಂಬ ಇಂಪಾರ್ಟೆಂಟ್. ಓಕೆನಾ. ಮತ್ತು ನೋಡಿ ನಾನು ಹೇಳಿದ್ನಲ್ಲ, ಹೈಬ್ರಿಡೈಸೇಷನ್ ಮೇಲೆ ಒಂದು ಕ್ವೆಶನ್ ಗ್ಯಾರಂಟಿ ಕೇಳ್ತಾರೆ. ಅದು ಮೀಥೇನ್ ಮಾಲಿಕ್ಯೂಲ್ ಬಗ್ಗೆ ಕೇಳಿದ್ದಾರೆ. ಆ್ಯಂಡ್ ರೈಟ್ ಎನಿ 3 postulates ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ಹೌ ವಾಸ್ ಚಾರ್ಜ್ ಟು ಮಾಸ್ ರೇಷಿಯೋ ಎಲೆಕ್ಟ್ರಾನ್ ಮೆಷರ್ಡ್ ಬೈ ಜೆ ಥಾಮ್ಸನ್. ನೋಡಿ ಇದು ಅಷ್ಟೊಂದು ಕ್ವೆಶನ್ ಪೇಪರ್ ರಿಪೀಟ್ ಆಗಿಲ್ಲ, ಬಟ್ ಇಲ್ಲಿ ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಒನ್, ಸ್ಟೇಟ್ ಹೈಸೆನ್ಬರ್ಗ್ಸ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ರೈಟ್ ಇಟ್ಸ್ ಮ್ಯಾಥಮೆಟಿಕ್ ಈಕ್ವೇಷನ್. ದಿಸ್ ಇಸ್ ವೆರಿ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಮತ್ತು ಡಿಫೈನ್ ಲಿಮಿಟಿಂಗ್ ರಿಯೇಜೆಂಟ್, ಮೋಲ್, ಮೊಲಾಲಿಟಿ. ಮೊಲಾರಿಟಿನೂ ಕೇಳ್ತಾರೆ. ಓಕೆನಾ. ಅದನ್ನು ನೋಡ್ಕೊಳ್ಬೋದು. ನೆಕ್ಸ್ಟ್, ವಾಟ್ ಇಸ್ ಕ್ಯಾಟಿನೇಷನ್? ರೈಟ್ ಎನಿ 2 ಯುನಿಕ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್. ಇದು 10th ಸ್ಟ್ಯಾಂಡರ್ಡ್ನಾನೇ ಓದಿದ್ದೀರಾ, ಅದೇ ಕ್ವೆಶನ್ನ ಕೇಳಿದ್ದಾರೆ ಇಲ್ಲಿ. ಆ್ಯಂಡ್ ಡಿಫೈನ್ ಪೊಸಿಷನ್ ಐಸೋಮರಿಸಮ್, ಗಿವ್ ಆನ್ ಎಕ್ಸಾಂಪಲ್. ದಟ್ಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ರೈಟ್ ದಿ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಮತ್ತು ವಾಟ್ ಆರ್ ಅಸೈಕ್ಲಿಕ್ ಕಾಂಪೌಂಡ್ಸ್, ಗಿವ್ ಆನ್ ಎಕ್ಸಾಂಪಲ್. ಮತ್ತು ಐಯುಪ್ಯಾಕ್ ನಾಮನ್ಕ್ಲೇಚರ್ ರೂಲ್ಸ್ನ ಕೇಳಿದ್ದಾರೆ. ಬಟ್ ಈ ಥರ ಕ್ವೆಶನ್ಸ್ ಅಷ್ಟೊಂದು ಕೇಳೋದಿಲ್ಲ, ಬಟ್ ಯು ಕ್ಯಾನ್ ನೋಡ್ಕೋಬೋದು. ಓಕೆನಾ. ವಾಟ್ ಆರ್ ಅರೋಮ್ಯಾಟಿಕ್ ಕಂಪೌಂಡ್ಸ್, ಮತ್ತು ಗಿವ್ ಆನ್ ಎಕ್ಸಾಂಪಲ್ ಆಫ್ ನಾನ್ ಬೆನ್ಸಿನಾಯ್ಡ್ ಕಂಪೌಂಡ್ಸ್. ರೈಟ್ ದಿ ಬಾಂಡ್ ಲೈನ್ ಫಾರ್ಮುಲಾ ಫಾರ್ ದಿ ಫಾಲೋಯಿಂಗ್ ಕಂಪೌಂಡ್ಸ್. ಓಕೆನಾ. ಸೊ ಬಾಂಡ್ ಲೈನ್ ಫಾರ್ಮುಲಾ ಈಸಿಯಾಗಿ ಬರಿಬೋದು ನೀವು. ಮತ್ತು ಯೂಸಿಂಗ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಎಕ್ಸ್ಪ್ಲೇನ್ ಡಿಟೆಕ್ಷನ್ ಆಫ್ ಸಲ್ಫರ್. ಇದನ್ನು ತುಂಬ ಸಲ ಕೇಳಿದ್ದಾರೆ. ಮತ್ತು 2 ಟೈಪ್ಸ್ ಆಫ್ ಇಂಡಕ್ಟಿವ್ ಎಫೆಕ್ಟ್ ಅದನ್ನು ಕೇಳ್ತಾರೆ. ಮತ್ತು ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ನೈಟ್ರೋಬೆನ್ಸಿನ್. ಸೊ ನೈಟ್ರೋಬೆನ್ಸಿನ್ದು ರೆಸೊನೆನ್ಸ್ ಸ್ಟ್ರಕ್ಚರ್ನ ಕೇಳ್ತಾರೆ, ಅದು ನೋಡ್ಕೊಳ್ಬೋದು. ಮತ್ತು ನ್ಯೂಕ್ಲಿಯೋಫೈಲ್ಸ್ ಅಂದರೆ ಏನು, ಆ್ಯಂಡ್ ಡಿಸ್ಕ್ರೈಬ್ ದಿ ಎಸ್ಟಿಮೇಷನ್ ಆಫ್ ಹ್ಯಾಲೋಜನ್ಸ್ ಬೈ KDS ಮೆಥಡ್, ಮತ್ತು ಮೆನ್ಷನ್ ಎನಿ 2 ಮೆಥಡ್ಸ್ ಆಫ್ ಕ್ರೊಮ್ಯಾಟೋಗ್ರಫಿ. ಅದಾದಮೇಲೆ ಪ್ರಾಬ್ಲಮ್ಸ್ ಏನಿದೆಯಲ್ಲ, ಪರ್ಸೆಂಟೇಜ್ ಆಫ್ ಕಂಪೋಸಿಷನ್ ಆಫ್ ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್ ಇನ್ ವಾಟರ್. ಮತ್ತು 42nd ಕ್ವೆಶನ್ ಇಸ್ ಫಿಕ್ಸ್ಡ್. ಓಕೆನಾ. ಅದಾದಮೇಲೆ ನಿಮಗೆ ಸ್ಟ್ರಕ್ಚರ್ ಆಫ್ ಆಟಮ್ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಮತ್ತು ಮೊಲಾರಿಟಿ ಆಫ್ NaOH ಸೊಲ್ಯೂಷನ್ ಡಿಸಾಲ್ವಿಂಗ್ 4 ಗ್ರಾಮ್ ಎನಫ್ ವಾಟರ್ ಫ್ರಮ್ 250 ml ಆಫ್ ಸೊಲ್ಯೂಷನ್. ಸೊ ಮೊಲಾರಿಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಮತ್ತು ಹೆಸ್ಸಸ್ ಲಾ ಇಂದ ಒಂದು ಕ್ವೆಶನ್ ಖಂಡಿತ ಕೇಳ್ತಾರೆ, ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಇಷ್ಟು ಕ್ವೆಶನ್ಸ್ ಹೊಡ್ಕೊಂಡ್ರೆ ಇದರಿಂದ ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ನೀವು ಇಲ್ಲಿ ಯಾವ್ದು ನೋಡ್ಕೋಬೇಕಂದ್ರೆ 3 ಮಾರ್ಕ್ ಕ್ವೆಶನ್ ಆ್ಯಂಡ್ 2 ಮಾರ್ಕ್ ಕ್ವೆಶನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.